ಎಲ್ಲರೂ ಯಾಕೆ ರಾಯರನ್ನ ಇಷ್ಟಪಡ್ತಾರೆ? ರಾಯ ಅಂದ್ರೆ ರಾಜ ಅಂತ ಅರ್ಥ. ಎಲ್ಲ ಪ್ರಜೆಗಳನ್ನ ತನ್ನ ಮಕ್ಕಳ ತರ ನೋಡ್ಕೊಳ್ತಾ ಅತಿ ಉನ್ನತ ಸ್ಥಾನದಲ್ಲಿ ಯಾರು ನೆಲೆಸಿರ್ತಾರೋ ಅವರನ್ನೇ ನಾವು ನಿಜವಾದ ರಾಜ ಅಂತ ಕರೆಯೋದು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ. ಸತ್ಯ ಧರ್ಮದಿಂದ ಯಾರು ಅವರ ಪೂಜೆಯನ್ನ ಮಾಡ್ತಾರೋ ಏನ್ ಕೇಳಿದ್ರು ಅಂತ ಕೊಡುವಂತಹ ಮರ ಕಲ್ಪವೃಕ್ಷ ಆಗ್ತಾರೆ. ಯಾರು ಅವರಿಗೆ ನಮಸ್ಕಾರವನ್ನ ಮಾಡ್ತಾರೋ ಅವರ ಪಾಲಿಗೆ ಅವರು ಕಾಮಧೇನು ಆಗ್ತಾರೆ. ರಾಯರೇ ಮುಂಚೆ ಪ್ರಹ್ಲಾದ ಆಗಿದ್ದಿತ್ತು. ಅವಾಗ ನರಸಿಂಹ ದೇವರು ಹೇಳ್ತಾರೆ, ಮೊದಲು ನಿನಗೆ ಪೂಜೆಯನ್ನ ಅರ್ಪಿಸಿ ಆಮೇಲೆ ನನ್ನ ಹತ್ರ ಬರ್ತಾರೋ ಅವರ ಎಲ್ಲ ಇಷ್ಟಾರ್ಥಗಳನ್ನ ನಾನು ಸಿದ್ಧಿಸ್ತೇನೆ ಅಂತ. ರಾಯರು ತುಂಗಭದ್ರಾ ನದಿಯ ತೀರದಲ್ಲಿ ಕೂತ್ಕೊಂಡು ಒಂದು ಬಾರಿ ತಪಸ್ ಮಾಡಿದ್ರು ಅಷ್ಟು ಸ್ಯಾಂಕ್ಟಿಟಿಯನ್ನ ಕ್ರಿಯೇಟ್ ಮಾಡ್ತಿದ್ರು ಅವರು. ಇನ್ನು ಅವರ ತಪಸ್ಸಿಗೆ ಪಂಚಮುಖಿ ಹನುಮಂತನೇ ಬಂದು ದರ್ಶನ ಕೊಟ್ಟಿದ್ದಾನೆ, ಉದ್ಭವ ಆಗಿದ್ದಾನೆ ಅಂದ್ಮೇಲೆ ಇನ್ನು ಎಷ್ಟರ ಮಟ್ಟಿಗೆ ಅವರ ತಪಸ್ಸಿರ್ಬೇಕು. ರಾಯರು ಬೃಂದಾವನ ಪ್ರವೇಶ ಮಾಡ್ತಾರಲ್ಲ, ಬೃಂದಾವನ ಒಳಗೆ ಏನಿದೆ? ರಾಯರಿಗೆ ಗೊತ್ತಾಗತ್ತೆ ಅವರ ಕಾರ್ಯ ಮುಗಿದಿದೆ, ಸಮಾಪ್ತಿ ಆಗಿದೆ, ಅವತಾರ ಸಮಾಪ್ತಿ ಅಂತ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ,